ಫ್ರೆಂಡ್, ಯೂಟ್ಯೂಬ್ನಲ್ಲಿ 1,000 ವ್ಯೂಸಿಗೆ 1,000 ಏನಾದರೂ ಆ ಒಂದು ವಿಡಿಯೋ ನೋಡಿದರೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಲೈವ್ ಪ್ರೂಫ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ನಿಮಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋರಿಗೆ 1,000 ವ್ಯೂಸಿಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಕಂಪ್ಲೀಟಾಗಿ ನೀವು ತಿಳ್ಕೊಬೋದು ಫ್ರೆಂಡ್, ಈ ಒಂದು ವಿಡಿಯೋ ಫುಲ್ ನೋಡಿದರೆ. ಫ್ರೆಂಡ್ ಟೋಟಲಿಗೆ ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಪ್ರತಿಯೊಂದು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತೀರ. ಆ ಯೂಟ್ಯೂಬರ್ ವಿಡಿಯೋ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ, ನಿಮ್ಮೊಂದು ಮೆಚ್ಚಿನ ಯೂಟ್ಯೂಬರ್ಗೆ ನೀವು ಫಾಲೋ ಮಾಡ್ತಿರ್ತೀರ. ಆದರೆ ಯೂಟ್ಯೂಬರ್ಗೆ 1,000 ವ್ಯೂಸಿಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಕಂಪ್ಲೀಟ್ಗೆ ಲೈವ್ ಪ್ರೂಫ್ ಆಗಿ ತಿಳಿಸ್ತೀನಿ, ಬನ್ನಿ ಫ್ರೆಂಡ್. ಮೊದಲಿಗೆ ನನ್ನೊಂದು ಯೂಟ್ಯೂಬ್ ಚಾನಲ್ನ YT ಸ್ಟುಡಿಯೋ ಆ್ಯಪ್ ಓಪನ್ ಮಾಡ್ಕೊತೀನಿ. ಅಂದರೆ ಯೂಟ್ಯೂಬರ್ಗೆ ಒಂದು YT ಸ್ಟುಡಿಯೋ ಇರುತ್ತೆ, ಆ ಒಂದು ಯೂಟ್ಯೂಬ್ YT ಸ್ಟುಡಿಯೋ ನಾವು ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ತಕ್ಷಣ ನನ್ನ ಒಂದು ಚಾನಲಲ್ಲಿ ಟೋಟಲ್ಲಾಗಿ ಇಲ್ಲಿ ನೋಡ್ತಿರ್ಬೋದು ನೀವು. ಈಗ ಒಂದು ವಿಡಿಯೋ ಇದೆ, 1,000 ವ್ಯೂಸ್ ಇರುವಂಥ ಒಂದು ವಿಡಿಯೋ ಇದೆ. ಆ ಒಂದು ವಿಡಿಯೋ ನಾನು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಟೋಟಲ್ಲಾಗಿ ಲಾಂಗ್ ವಿಡಿಯೋ ಕಂಟೆಂಟ್ ಇದು ಲಾಂಗ್ ವಿಡಿಯೋ ಕಂಟೆಂಟಲ್ಲಿ 1,000 ವ್ಯೂಸ್ ಇದೆ. ಒಂದು ನಿಮಿಷ ತೋರಿಸ್ತೀನಿ ಯಾವ ವಿಡಿಯೋ ಅಂತ. ಇದು ಬಿಗ್ ಬಾಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಹನುಮಂತ ವಿನ್ ಆಗಲ್ಲ ಅಂತ. ಈ ವಿಡಿಯೋ ಫ್ರೆಂಡ್ ಟೋಟಲ್ಲಾಗಿ ಇಲ್ಲಿ ನೀವು ನೋಡ್ತಿರ್ಬೋದು. ಈ ವಿಡಿಯೋ 1,000 ವ್ಯೂಸ್ ಇದೆ. ಇಲ್ಲಿ ಟೋಟಲಾಗಿ 1K ಇದೆ. ಈ ವಿಡಿಯೋಗೆ ಎಷ್ಟು ಯೂಸ್ ಆಗಿದೆ ಅಂತ ಕಂಪ್ಲೀಟಾಗಿ ನಿಮಗೆ ತಿಳಿಸ್ತೀನಿ ಬನ್ನಿ ಫ್ರೆಂಡ್. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ ಫ್ರೆಂಡ್. ಓಪನ್ ಆಗೋತ್ತಿಗೆ ಇದ್ರ ಮೇಲೆ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಒಂದು ನೋಡ್ಕೊಳ್ಳಿ, 1,046 ಯೂಸ್ ಆಗಿದೆ ಫ್ರೆಂಡ್. ಇಲ್ಲಿ ಟೋಟಲಾಗಿ ನೀವು ನೋಡ್ಬೋದು 1,046 ಯೂಸ್ ಆಗಿದೆ. ಇಲ್ಲಿ ನಿಮಗೆ ತಿಳಿಸ್ತೀನಿ ಟೋಟಲಾಗಿ. ಇಲ್ಲಿ ನಾನು ಇಲ್ಲಿ ಅರ್ನಿಂಗ್ ಆಗಿದೆ ಫ್ರೆಂಡ್, ₹2.47 ಆಗಿದೆ. ಇಲ್ಲಿ ಟೋಟಲ್ ನೀವು ನೋಡ್ತಿರ್ಬೋದು. ಇಲ್ಲಿ ಟೋಟಲ್ಲಾಗಿ ನಾನು ಒಂದು 1,000 ಯೂಸಿಗೆ ಈ 1,046 ಯೂಸಿಗೆ ಇಲ್ಲಿ ₹2.47 ಬಂದಿದೆ. ಅತಿ ಹೆಚ್ಚು ಕಮ್ಮಿ ಅಂದರೆ ನಾನು ಸ್ಪೋರ್ಟ್ಸ್ ಕ್ಯಾಟಗರಿಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಹಾಗಾಗಿ ಅತಿ ಹೆಚ್ಚು ಕಮ್ಮಿ ದುಡ್ಡು ಬಂದಿದೆ ಫ್ರೆಂಡ್. ಫ್ರೆಂಡ್ ಇನ್ನೊಂದು ವಿಡಿಯೋ ಇದೆ, ಆ ಒಂದು ವಿಡಿಯೋನು ಕೂಡ ತೋರಿಸ್ತೇನೆ ನಿಮಗೆ. ಅದಕ್ಕೆ ಚೆನ್ನಾಗಿ ಯೂಸ್ ಕಮ್ಮಿ ಬಂದರೂ ಕೂಡ ಜಾಸ್ತಿ ದುಡ್ಡು ಬಂದಿದೆ ಫ್ರೆಂಡ್. ಮೋಸ್ಟ್ ವಿಡಿಯೋ ಅಂತ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ಇಲ್ಲಿ ಒಂದು ಆ್ಯಪ್ ಇದೆ, ರೀಚಾರ್ಜ್ ಕ್ಯಾಶ್ ಬ್ಯಾಕ್ ಅಂತ. ಆ ಒಂದು ಆ್ಯಪ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ, ಮಾನಿಟೈಸೇಷನ್ ಆನ್ಕಿಂತ ಮುಂಚೆಗೆ. ಅದಕ್ಕೆ ನಾನು ನಿಮಗೆ ತೋರಿಸ್ತೇನೆ ಬನ್ನಿ. ಈಗ ಎಷ್ಟು ಯೂಸ್ ಬಂದಿದೆ ಅಂತ ಈ ವಿಡಿಯೋ ಇದಕ್ಕೆ ಎಷ್ಟು ದುಡ್ಡು ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಟೋಟಲ್ಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಒಂದು ವಿಡಿಯೋ ಮೇಲೆ ಈ ಒಂದು ವಿಡಿಯೋ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ ಫ್ರೆಂಡ್. ಇದಕ್ಕೆ 2,200 ಬಂದಿದೆ. ನಾನು 28 ದಿವಸದ, ಅಂದರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿ 28 ದಿವಸ ಆಗಿದೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್, ಇಲ್ಲಿ ಈ ಒಂದು 28 ದಿನಕ್ಕೆ ಇಲ್ಲಿದೆ ನೋಡಿ, 28 ದಿನಕ್ಕೆ 22 ಯೂಸ್ ಬಂದಿದೆ. ಇದಕ್ಕೆ ಟೋಟಲ್ಲಾಗಿ ನಾನು ಇಲ್ಲಿ ನಿಮಗೆ ದುಡ್ಡು ಎಷ್ಟು ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನೋಡ್ಕೊಳ್ಳಿ, ಜಸ್ಟ್ 22 ಯೂಸಿಗೆ ನೋಡ್ಕೊಳ್ಳಿ ಫ್ರೆಂಡ್, ಜಸ್ಟು 22 ಯೂಸಿಗೆ ಇಲ್ಲಿ ₹1.14 ಬಂದಿದೆ. ಅದು 1,046 ಯೂಸಿಗೆ ₹2.97 ಬಂದಿದೆ ಫ್ರೆಂಡ್. ಟೋಟಲಾಗಿ ಏನಪ್ಪ ಅಂದರೆ, ಇದು ನಾನು ಟ್ಯಾಗ್ ಕ್ಯಾಟಗರಿ ಇದ್ದೆ, ಅಂದರೆ ಅರ್ನಿಂಗ್ ಆ್ಯಪ್ ಯಾವ ಅದಾವ ಅದಕ್ಕೆ ಜಾಸ್ತಿ ಬರುತ್ತೆ ಫ್ರೆಂಡ್. ಅರ್ನಿಂಗ್ ಆ್ಯಪು ಯಾವ ಇದಾವೋ ಅದಕ್ಕೆ ಜಾಸ್ತಿ ಬರುತ್ತೆ. ಇಲ್ಲಿ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ಕಂಟೆಂಟ್ ಮೇಲೆ. ಇಲ್ಲಿ ನಾನು ಫೇಕ್ ರೀಚಾರ್ಜ್, ಅಂದರೆ ಸಿದ್ದರಾಮಯ್ಯ 3 ತಿಂಗಳು ರೀಚಾರ್ಜ್ ಅನ್ನೋ ಒಂದು ಸುದ್ದಿ ಹರಿದಾಡ್ತಿತ್ತಲ್ಲ ವಾಟ್ಸಪ್ನಲ್ಲಿ, ಅದನ್ನ ನಾನು ಕ್ಲಿಕ್ ಮಾಡ್ತೀನಿ. ಆ ಒಂದು ವಿಡಿಯೋ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಯಾವ ವಿಡಿಯೋ ಅಂದರೆ ಇದೇ ವಿಡಿಯೋ ಇದು 209 ಯೂಸ್ ಬಂದಿದೆ. ಇದಕ್ಕೆ ಎಷ್ಟು ಟೋಟಲಾಗಿ ದುಡ್ಡು ಬರುತ್ತೆ ಅಂತ ಕಂಪ್ಲೀಟಾಗಿ ನಿಮಗೆ ತಿಳಿಸ್ತೀನಿ. ಓಪನ್ ಮಾಡ್ಕೊತೀನಿ. ಅದನ್ನ ಓಪನ್ ಮಾಡಿಕೊಂಡು ಇದು
ಈ ಒಂದು ವಿಡಿಯೋ ಪರ್ಫಾರ್ಮೆನ್ಸ್ ನೋಡ್ತೀನಿ. 209 4 ವಾಚ್ ಟೈಮು ಹಾಗೆ 4 ಸಬ್ಸ್ಕ್ರೈಬು. ಟೋಟಲಾಗಿ ₹2.15 ಬಂದಿದೆ ಫ್ರೆಂಡ್. ಟೋಟಲಾಗಿ ಅರ್ನಿಂಗು ಟೋಟಲಾಗಿ ₹2.15 ಬಂದಿದೆ. ಟೋಟಲಾಗಿ ಎಷ್ಟು ಯೂಸಿಗೆ ಅಂದರೆ ಜಸ್ಟ್ ಇಲ್ಲಿದೆ ನೋಡಿ, 209 ಯೂಸಿಗೆ ₹2.15. ಅದು 1046 ಯೂಸಿಗೆ ₹2.97 ಬಂದಿದೆ ಫ್ರೆಂಡ್. ಟೋಟಲಾಗಿ ಇದು US ಡಾಲರ್ನಲ್ಲಿ ಬರುತ್ತೆ. ನಾನು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿಕೊಂಡು ನಿಮಗೆ ತೋರಿಸಿದ್ದೀನಿ ಫ್ರೆಂಡ್. ಟೋಟಲಾಗಿ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಿಗೆ ಅರ್ಥ ಆಗ್ತೀನಿ ತಿಳ್ಕೊತೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ ಟೇಕ್ ಕೇರ್, ಬಾಯ್ ಫ್ರೆಂಡ್.